ಸ್ನೇಹಿತರೆ ನಮಸ್ಕಾರ. ಓಯ್ ನಿಲ್ಸೋ ಗಾಡಿನ ನಿಲ್ಸು ಗಾಡಿನ. ಏನಕ್ಕೆ ಹೋಗ್ತಿದ್ಯಾ? ಬಾ ಹೊರಗಡೆ ಬರೋ. ಇವೆಲ್ಲ ಯಾರವ ಗಾಡಿಗಳು ಇವೆಲ್ಲ? ಏನ್ ಹೆಸರು ನಿಂದು? ಕನ್ನಡ ಬರಲ್ಲ ನಿನ್ಗೆ? ಡಿ ಎಲ್ ತೋರಿಸ್ತಿಂದು. ಡಿ ಎಲ್ ತೋರ್ಸಮ್ಮ. ಒರಿಜಿನಲ್ ತೋರ್ಸಮ್ಮ ಡಿ ಎಲ್. ಯಾರ ಹತ್ರ? ಯಾರು ಈ ರ್ಯಾಪಿಡ್ ಅವನು ಕೊಡ್ತಾನಲ್ಲ, ಅವನು ಕೊಟ್ಟಿದ್ಯಾ ಡಿ ಎಲ್? ನೀನು ಒರಿಜಿನಲ್ ಇದಕ್ಕೆ ಡಾಕ್ಯುಮೆಂಟ್ಸ್ ಇದೆಯಾ? ಈಗ ಪೊಲೀಸ್ನವ್ರು ಹಿಡಿದ್ರೆ ಗಾಡಿನ ಎಲ್ಲಿ ತೋರಿಸ್ತೀಯ ಡಾಕ್ಯುಮೆಂಟ್ಸ್? ಯಾರ ಹತ್ರ? ಅವನು ಈಗ ಗಾಡಿಗಳನ್ನ ಪೊಲೀಸ್ನವ್ರು ಏನಾದ್ರು ಹಿಡಿದ್ರೆ ಈ ಗಾಡಿಗಳನ್ನ ಫೋನ್ ಮಾಡಿದ್ರೆ ಅವರೇ ಬರ್ತಾರಾ? ನೋಡಿ, ಈ ರ್ಯಾಪಿಡ್ ಆದವನು ಹಿಂದಿಯವರಿಗೆಲ್ಲ ಗಾಡಿ ಕೊಟ್ಟು ಇಲ್ಲಿ ಕರ್ನಾಟಕದ ಆಟೋ ಚಾಲಕರಿಗೆ ಇವತ್ತಿನ ದಿನದಲ್ಲಿ ದುಡಿಮೆ ಇಲ್ಲ ನೋಡ್ರಿ. ಅವ್ರ ತರ ನೋಡ್ರಿ, ಒಂದು ಯೂನಿಫಾರ್ಮ್ ಇಲ್ಲ, ಏನಿಲ್ಲ. ಒಂದು ಯೂನಿಫಾರ್ಮ್ ಇಲ್ಲ, ಏನಿಲ್ಲ ಇವ್ರದ್ದು. ಇರೋ ಒಂದ್ ನಿಮಿಷ ಇರೋ. ಯಾರ್ದು ಅಮ್ಮ ಗಾಡಿ ಇದು? ಯಾವ ಕಂಪ್ನಿ? ರ್ಯಾಪಿಡ್ ಕಂಪ್ನಿ. ನಿನ್ನ ಡಿ ಎಲ್ ಎಲ್ಲಿ ತೋರ್ಸು. ಗೊತ್ತಿಲ್ಲ ಸರ್. ಕೊಡು ಫೋನ್ ಕೊಡು, ಮಾತಾಡ್ತೀನಿ. ಕೊಡು. ಯಾರು ಮಾತಾಡ್ತಾ ಇರೋದು? ಆಫೀಸ್ ಮ್ಯಾನೇಜರ್. ಕೊಡು. ಲೌಡ್ ಸ್ಪೀಕರ್ ಆನ್ ಮಾಡಮ್ಮ. ಹಲೋ, ಯಾರು ಮಾತಾಡ್ತಿರೋದು? ಯಾರು ಮಾತಾಡ್ತಿರೋದು? ಯಾವ ಆಫೀಸಿಂದ? ಏನಕ್ಕೆ ಇವ್ರಿಗೆಲ್ಲ ಹಿಂದಿಯವ್ರಿಗೆಲ್ಲ ಗಾಡಿ ಕೊಟ್ಟು ಇವ್ರನ್ನ ಕರ್ನಾಟಕದಲ್ಲಿ ಬೆಳೆಸ್ತಾ ಇದ್ರ? ಒಂದು ಕನ್ನಡ ಬರಲ್ಲ, ಏನಿಲ್ಲ. ಇವ್ರ ಆಟಗಳು ನೋಡಿದ್ರಿ ಯಾವ ತರ ಅಂತ? ಅಲ್ಲ ರೀ, ಇವ್ರ ಹಿಂದಿಯವ್ರಿಗೆ ಏನಕ್ಕೆ ಗಾಡಿ ಕೊಡ್ತಾ ಇದೀರ ನೀವು? ಪರ್ಮನೆಂಟ್ ಇದೆಯಾ ಗಾಡಿಗೆ? ಯಾರು? ಅಲ್ಲ, ನೀವೇನಕ್ರಿ ಗಾಡಿಗಳನ್ನ ಕೊಡ್ತಾ ಇದ್ದೀರಾ ಹಿಂದಿಯವ್ರಿಗೆ ನೀವು? ನಾವ್ ಅದನ್ನ ಕೇಳ್ತಾ ಇರೋದು. ನಾವು 3 ಲಕ್ಷ ಬಂಡವಾಳ ಹಾಕಿ ಗಾಡಿಗಳನ್ನ ತಗೊಂಡು ಏನ ರೇ, ನಾವೇನು ಭಿಕ್ಷೆ ಬೇಡದೇನ್ರಿ? ನೀವು ಅವ್ರು ಹೊಟ್ಟೆಪಾಡಿಗೆ ಅಂತ ಹೇಳಿದ್ರೆ ನಾವು ಭಿಕ್ಷೆ ಬೇಡದಾ? ಇಲ್ಲಿ ಕರ್ನಾಟಕ ಆಟೋ ಡ್ರೈವರ್ಗಳು ರೇ, ತಪ್ಪಲ್ಲ ರೇ. ಈ ಗಾಡಿಗಳನ್ನ ಏನಕ್ರಿ ಕೊಡ್ತೀರಾ ನೀವು ರ್ಯಾಪಿಡೋ ಕಂಪ್ನಿಯಿಂದ? ಸರಿ, ಓಕೆ. ಗಾಡಿಗಳು ಏನು ಕೊಡ್ತೀರಾ ಹಿಂದಿಯವ್ರಿಗೆ? ಹಿಂದಿಯವ್ರಿಗೆ ಗಾಡಿಗಳು ಏನು ಕೊಡ್ತೀರಾ? ಏನ? ಮಾರತಳ್ಳಿ. ಒಂದ್ ನಿಮಿಷ ಇರಿ, ಹಂಗೆ ಇರಿ. ಏನಕ್ಕೆ ಇವ್ರಿಗೆಲ್ಲ ಗಾಡಿಗಳನ್ನ ಕೊಡ್ತೀರಾ ಹೇಳ್ರಿ ನೀವು? ನೀವೆಲ್ಲ ರ್ಯಾಪಿಡೋದವ್ರು ಹಿಂದಿಯವ್ರನ್ನ ಬೆಳೆಸ್ಬೇಕು ಅಂತ ಇದ್ದೀರಾ? ಮತ್ತೆ ಏನಕ್ರಿ ಇವ್ರಿಗೆಲ್ಲ ಒಂದು ಕನ್ನಡ ಬರಲ್ಲ, ಏನಿಲ್ಲ. ಇವ್ರು ಡಿ ಎಲ್ ಗಳೆಲ್ಲ ಒರಿಜಿನಲ್ ನೀವು ಇಸ್ಕೊಂಡು ಏನು ಕೊಡ್ತೀರಾ? ಇಲ್ಲಿ 3 ಲಕ್ಷ ಬಂಡವಾಳ ಹಾಕಿ ಆಟೋ ತಗೊಂಡಿರೋನ್ ಎಲ್ಗೆ ಹೋಗ್ಬೇಕು?
ಕಂಪನಿ ಅಪಾಯಿಂಟ್ಮೆಂಟ್ ಕಂಪನಿಗಳಿಂದ ಅಪಾಯಿಂಟ್ಮೆಂಟ್ ಆಗಿರೋದು. ಹೌದಾ? ಸನ್ ಮೊಬಿಲಿಟಿ ಕಂಪನಿ ಕಡೆಯಿಂದ ಅವರು ಗಾಡಿ ಇದನ್ನ ಮಾಡ್ಕೊಂಡಿರೋದು. ರ್ಯಾಪಿಡೋ ಕಡೆ ಯಾವ ಕಡೆನೂ ಆಗಿಲ್ಲ. ಹೇಳ್ತಾವನಲ್ಲ ಈಗ ರ್ಯಾಪಿಡೋದೇ ಅಂತ ಹೇಳ್ತಾವನಲ್ಲ. ನೋಡ್ರಿ ಒಂದ್ ನಿಮಿಷ ಇರಿ. ನೋಡ್ರಿ ಇದೇ ಯಾವ್ದು ನಿಮ್ ಗಾಡಿ ಬಂದು ಒಂದ್ ನಿಮಿಷ ಹೇಳ್ತೀನಿ, ಅದನ್ನು ಹೇಳ್ತೀನಿ. ನಿಮ್ ಗಾಡಿ ಬಂದು K05 AM 6319. ಇವನ್ ಆಟೋ ಓಡಿಸ್ತಾ ಇರೋದು K05 AN 7166. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ್ರಿ ಹೊಣೆ? 71 ಗಾಡಿ ನಂಬರ್ 7199. 6319 ಗಾಡಿ ನಂಬರು. ಅವನ ID ನಂಬರ್ ಬಂದು ಮೊಬೈಲಲ್ಲಿ ಲಾಗಿನ್ ID ಬಂದು ಒಂದ್ ನಿಮಿಷ ಇರಿ, ಅದನ್ನ ಹೇಳ್ಬಿಡ್ತೀನಿ. RC ಕಾರ್ಡ್ ಅಲ್ಲಿ ಇರೋದು K05 AN 7166. ಆಕ್ಚುಲಿ ಅವನು ಗಾಡಿ ಏನೋ ರಿಪೇರ್ ಆಗಿರ್ಬೇಕು. ರೇ ಒಂದ್ ನಿಮಿಷ ಕೇಳ್ರಿ. ಇಲ್ಲಿ ನೀವು ರ್ಯಾಪಿಡೋ ಕಂಪ್ನಿಯಿಂದ ಏನಕ್ರಿ ಇವ್ರು ಹಿಂದೆ ಅವ್ರಿಗೆ ಗಾಡಿ ಕೊಟ್ಟು ಈಗ ಇಲ್ಲಿ ಕರ್ನಾಟಕದವ್ರು ಏನ್ರಿ ಮಾಡ್ಬೇಕು? ಇವತ್ತಿನ ದುಡಿಮೆ ಇಲ್ಲ, ನೀವು ಕೊಡ್ತೀನಿ ಏನ್ರಿ ಡೈಲಿ 2000? ಸರಿ, ನೀವ್ ಹೇಳಿ ನಮ್ಗೆ ಅರ್ಥ ಆಯ್ತು. ಸರಿ, ಆಫೀಸ್ ಹತ್ರ ಬನ್ನಿ ಮಾತಾಡೋಣ. ಬನ್ನಿ. ಯಾವ ಆಫೀಸ್? ಎಲ್ಲಿರೋದು ಆಫೀಸು? ಬೆಳ್ಳಂದೂರಲ್ಲಿ. ಎಲ್ಲಿ ಲೊಕೇಶನ್? ನಿಮ್ಮ ಹೆಸರು ಹೇಳಿ. ರಾಜ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಆಟೋ ಚಾಲಕರ ಸಂಘಟನೆಯಿಂದ. ಆಫೀಸ್ ಹತ್ರ ಬನ್ನಿ, ಮಾತಾಡೋಣ. 10 ಗಂಟೆ ಬರ್ತಾರೆ. ನಿಮ್ ನಂಬರ್ ಹೇಳಿ. ನಿಮ್ ನಂಬರ್ ಹೇಳ್ರಿ. ನಿಮ್ಮ ಮೊಬೈಲ್ ನಂಬರ್ ಹೇಳಿ. ಕಾಲ್ ಮಾಡೋರಲ್ಲ, ಮೊಬೈಲ್ ನಂಬರ್ ಹೇಳಿ. ಅದೇ ಮೊಬೈಲ್ ಕಾಲ್ ಮಾಡಿರೋದು. ಒಂದ್ ನಿಮಿಷ ನೋಡ್ತೀನಿ ರೀ ಅದನ್ನು. ಇದೇನಾ ಮೊಬೈಲ್ ನಂಬರ್ ನಿಮ್ದು? ರ್ಯಾಪಿಡ್ ಆಫೀಸ್ ನಂಬರ್ ರೀ ಇದು. ನಿಮ್ ಮೊಬೈಲ್ ನಂಬರ್ ಹೇಳ್ರಿ. ನಮ್ ನಂಬರ್ ಇದು ರ್ಯಾಪಿಡ್ ಆಫೀಸ್ ನಂಬರ್ ಯಾವ್ದು ಇಲ್ಲ. 080 ಹೆಂಗ್ರಿ ಬರುತ್ತೆ ನಿಮ್ ನಂಬರ್? 080 ಬರುತ್ತಾ ಸ್ಟಾರ್ಟಿಂಗು? ನಿಮ್ ನಂಬರ್ ಹೇಳಿ. ಈಗ ಬೆಳಿಗ್ಗೆ ಬಂದು ನಾವು ಕಾಲ್ ಮಾಡ್ತೀವಿ, ನಿಮ್ ನಂಬರ್ ಹೇಳಿ. ನಾವು ಒಂದು ಎಂಪ್ಲಾಯಿ ನಾವು ಒಂದ್ ನಿಮಿಷ ಕೇಳಿ. ಇಲ್ಲಿ ನೀವು ಎಂಪ್ಲಾಯ್ ಆಗಿರಿ ಬೇರೆ ಆಗಿರ್ಲಿ, ನಾವು ಅದನ್ನೆಲ್ಲ ಕೇಳ್ತಾ ಇರೋದು ನಿಮ್ಮ ಹತ್ರ. ನಿಮ್ ಮೊಬೈಲ್ ನಂಬರ್ ಹೇಳಿ, ನಾಳೆ ಬಂದು ನಾವು ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮ್ಮ ಹತ್ರ. ಅಲ್ಲ, ಈಗ ಯಾವ್ದೇ ಶೋರೂಮ್ ಹೋದ್ರು ಕೂಡ ನಾವು ಆಟೋ ತಗೋಬೇಕಂದ್ರೆ 20 ದಾಖಲೆಗಳನ್ನ ಕೇಳ್ತಾರೆ. ನಿಮ್ಗೊಳಗಾದ್ರೆ ಹೆಂಗೆ 500-1000 ಗಾಡಿಗಳನ್ನ ಲಾಟ್ ಅಲ್ಲಿ ಕೊಡ್ತಾವ್ರೆ. ಅದಕ್ಕೂ ನಮ್ಗೆ ಏನು ನಮ್ ಡೀಟೇಲ್ಸ್ ಮಾಹಿತಿ ಇಲ್ಲ. ನಿಮ್ಗೆ ಏನೇ ಒಂದು ಮಾಹಿತಿ ಡೀಟೇಲ್ಸ್ ಬೇಕಾದ್ರೆ ಬೆಳಿಗ್ಗೆ ಆಫೀಸ್ ಹತ್ರ ಬಂದು ಮಾತಾಡ್ಕೊಳ್ಳಿ. ಎಲ್ಲ ನಿಮ್ ಮೊಬೈಲ್ ನಂಬರ್ ಹೇಳಿ, ನಾನು ವಾಟ್ಸಪ್ ಅಲ್ಲಿ ನಿಮ್ಗೆ ನಾನು ಡೀಟೇಲ್ಸ್ ಕಳಿಸ್ತೀನಿ. ಹೇಳಿ ಮೊಬೈಲ್ ನಂಬರ್ ಹೇಳಿ ಬ್ರದರ್. ಏನು ನಾವೇ ನಿಮ್ಮನ್ನ ಬಂದು ಇದ್ ಮಾಡೋದು ಅದು ಮಾಡೋದಲ್ಲ. ನಿಮ್ಗೇನ್ ಗೌರವ ಕೊಡ್ಬೇಕು ನಾವು ಕೊಡ್ತೀವಿ. ಅಲ್ಲ ರೀ, ಹೊರ ರಾಜ್ಯದಿಂದ ಬಂದು ಕರ್ನಾಟಕ ಇಲ್ಲಿ ಕೇಳ್ರಿ. ಇಲ್ಲಿ ಹೊರ ರಾಜ್ಯದಿಂದ ಬಂದು ಕರ್ನಾಟಕದಲ್ಲಿ ನಾವು ಯಾವ್ದಕ್ಕೂ ಬರಲ್ಲ. ಏನಾದ್ರು ಕಂಪನಿ ಸೈಡ್ ಇಲ್ಲ ಎಲ್ಲ ಇದು ಮಾಡಿಸ್ತಾರೆ. ಒಂದ್ ನಿಮಿಷ ಕೇಳ್ರಿ. ನಂಬರ್ ಯಾರು ನಾವು ಶೇರ್ ಮಾಡಲ್ಲ, ನಾವು ಕೊಡೋದೇ ಇಲ್ಲ. ಅಲ್ಲ ರೇ, ಒಂದ್ ನಿಮಿಷ ಕೇಳಿ. ಈಗ ನಿಮ್ ನಂಬರ್ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಆಯ್ತು ಬಂದು ಅಲ್ಲಿ ಮಾತಾಡ್ತೀವಿ. ಒಂದ್ ನಿಮಿಷ ಕೇಳಿ. ಇಲ್ಲಿ ಆಯ್ತು, ಒಂದ್ ನಿಮಿಷ ಕೇಳಿ. ಬಂದು ಹೌದ್ರಿ, ಬಂದು ಮಾತಾಡ್ತೀವಿ. ಈಗ ಹೊರ ರಾಜ್ಯದಿಂದ ಬಂದವ್ರಿಗೆ ಕನ್ನಡ ಗೊತ್ತಿಲ್ಲ, ಪೊಲೀಸ್ ವೆರಿಫಿಕೇಶನ್ ಇಲ್ಲ, ಅವ್ರ ಹತ್ರ DL ಇಲ್ಲ, ಏನು ಇಲ್ದೆ ಹೋದವ್ರಿಗೆ ನೀವೆಲ್ಲ ಗಾಡಿಗಳನ್ನ ಕೊಟ್ಟು, ಈಗ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು 3 ಲಕ್ಷ ಬಂಡವಾಳ ಹಾಕಿ 3 ಲಕ್ಷ ಅಲ್ಲ ಲೋನ್ ಎಲ್ಲ ಕಟ್ಟೋನೋದಕ್ಕೆ 4 ಲಕ್ಷ ಆಗುತ್ತೆ. ಅವ್ರೇನ್ ಮಾಡ್ಬೇಕು? ದುಡಿಮೆ ಇಲ್ಲ. ಇದು ಸನ್ ಮೊಬೈಲ್ ಕಂಪನಿ ಕಡೆಯಿಂದ ತಗೊಂಡಿರೋದು. ನೀವು ಮಾತಾಡ್ಬೇಕಂತ ನೋಟಿದೆ. ಮಾತಾಡಿ, ಎಲ್ಲರೂ ಇಲ್ಲೇ ಇರ್ತಾರೆ. ಕಂಪನಿ ಸನ್ ಮೊಬೈಲ್ ಅವರೆಲ್ಲ ಇರ್ತಾರಲ್ವಾ. ಬೆಳ್ಳಂದೂರಲ್ಲ ಇದು ಇರೋದು ಆಫೀಸು. ಅಲ್ಲ, ಬೆಳ್ಳಂದೂರಲ್ಲ ಇರೋದು ಆಫೀಸ್ ಇದು. ಹೌದು
ಸರಿ ಆಯ್ತು, ಸೋಮವಾರ ನಾನು ಬರ್ತೀನಿ. ಸೋಮವಾರ ಬರ್ತೀನಿ. ಈಗ ನಿಮ್ ನಂಬರ್ ಹೇಳ್ರಿ, ನಾನು ಕಾಲ್ ಮಾಡಕ್ಕೆ ಯಾರಾದ್ರೂ ಬಂದು ಕಾಲ್ ಮಾಡ್ಬೇಕು ನಾನು? ಬ್ರದರ್ ಈ ನಂಬರ್ ತಗೊಳ್ಳಿ, ನಿಮ್ ಕಾಲ್ ಮಾಡಿ ಇದೇ ತರಾನೇ ನಾವು ಪಿಕ್ ಮಾಡ್ತೀವಿ. ತಗೊಳ್ಳಿ ಈ ನಂಬರ್. ಇದು ಅವ್ರ ನಂಬರ್ ಇದಾ? ಕಂಪನಿ ಆಫೀಸ್ ಹತ್ರ ಜಾಯಿನ್ ಮಾಡ್ತೇವೆ. 0800471608667 ಇದೇ ನಂಬರ್ ಕಾಲ್ ಮಾಡಿ. ಸರಿ ಆಯ್ತು, ಒಂದು ಕಾಲ್ ಮಾಡ್ತೀವಿ. ಅಲ್ಲಮ್ಮ, ನೀನು ಒಂದು ಯೂನಿಫಾರ್ಮ್ ಬಾ, ಕೂತ್ಕೋ ಆಟೋದಲ್ಲಿ. ಇನ್ನೇನು ಮಾಡಲ್ಲ, ಬರಮ್ಮ. ಅವನೆಲ್ಲೂ ಓಡೋದ್ನ ಅವನು. ಅಲ್ಲ ಅವನು ಓಡೋದ್ನ ಅವನು. ಕೂತ್ಕೊಳ್ಳಿ, ಒಂದ್ ನಿಮಿಷ ಕೂತ್ಕೋ. ಅಲ್ಲ, ನಿನ್ನ ಹತ್ರ ನಾನು ಡೀಟೇಲ್ಸ್ ತಗೋತೀನಿ. ತಗೋ, ನಿನ್ನ ಎಲ್ಲಿ ಗಾಡಿ ಕೀ ಇದೆನಾ? ತಗೋ. ನೋಡಿ ಇಲ್ಲಿ, ನಾನು ನಿನ್ ಒಂದ್ ಮಾತು ಹೇಳ್ತೀನಿ ಕೇಳ್ರು. ಎಷ್ಟು ಸಂಬಳ ಕೊಡ್ತಾನೆ ಇವನು? 26 26,000 ನಿನ್ ಸಂಬಳ ಕೊಡ್ತಾನೆ. ಇವನು 26,000 ಸಂಬಳ ಕೊಟ್ಟು ನಿಮ್ಮನ್ನ ಇಟ್ಕೊಂಡು ಬರೋ ಡ್ಯೂಟಿಗಳೆಲ್ಲ ನಿಮಗ್ ಕೊಟ್ಟು 4 ಲಕ್ಷ ಬಂಡವಾಳ ಹಾಕಿ ನಾವ್ ಎಲ್ಗೋಗ್ಬೇಕು? ಹೇಳು, ಎಲ್ಗೋಗ್ಬೇಕು? ಡ್ರೈವರ್ಗಳೆಲ್ಲ ಎಲ್ಗೋಗ್ಬೇಕು? ಹೇಳಮ್ಮ, ಹೇಳು ಎಲ್ಗೋಗ್ಬೇಕು ಅಂತ. 4 ಲಕ್ಷ ಬಂಡವಾಳ ಹಾಕಿರೋನು ಎಲ್ಗೋಗ್ಬೇಕು? ಹೇಳು, ಎಲ್ಗೋಗ್ಬೇಕು? 4 ಲಕ್ಷ ಬಂಡವಾಳ ಹಾಕಿರೋ ನೀನ್ ತಿಳಿದವನಾಗಿ ಹೇಳು. ನೀನು ಯಾವ್ರು ನಿಮ್ದು? ನಾನು ಅಸ್ಸಾಮು. ಪರವಾಗಿಲ್ಲ, ಕನ್ನಡ ಚೆನ್ನಾಗಿ ಮಾತಾಡ್ತೀಯ. ಅವನ್ ಯಾರೋ ಎಲ್ಲ ಓಡಾಗ್ಬಿಟ್ಟವನೆ, ಅವನು ಇನ್ನೊಂದು ಆಟೋದವನು. ನೋಡೋ, ನಿನ್ಗೆ ನಾನು ತೊಂದರೆ ಕೊಡ್ಬೇಕಂತಲ್ಲ, ನಿನ್ನ ಅಲ್ಲಿಂದಲೂ ಕೂಡ ಫಾಲೋ ಮಾಡ್ಕೊಂಡ್ಬಂದು ನಿಲ್ಸು ಅಂತ ಹೇಳ್ದೆ. ಹಂಗೋ ಮೂವ್ ಮಾಡ್ಕೊಂಡು ಹೋಗ್ತಾ ಇದೆ, ಆಯ್ತಾ? ನಿನಗೆ 26,000 ಸಂಬಳ ಕೊಟ್ಟು ನಿನ್ನ ಇಟ್ಕೊಂಡು ದಂಧೆ ಮಾಡ್ತಾವನಲ್ಲ. ಈಗ ನಾವು 3 ಲಕ್ಷ ಬರ ಇಲ್ಲೇ. ಏಯ್, ಗಾಡಿ ಆಫ್ ಮಾಡು. ಕನ್ನಡ ಬರುತ್ತೇನಾ? ಕನ್ನಡ ಬರಲ್ಲ. ನಿನ್ಗೂ ಕನ್ನಡ ಬರಲ್ಲ. ಮಲಯಾಳಂ. ಯೂನಿಫಾರ್ಮ್ ಏನು ಹಾಕಲ್ವಾ ನೀವುಗಳು? ನಿನಗೆ ಒಂಚೂರು ಕನ್ನಡ ಬರಲ್ಲ. ಎಷ್ಟು ಕೊಡ್ತಾರೆ ಸಂಬಳ? ನೀವೆಲ್ಲ ಒಂದೇ ಜಾಗದಲ್ಲೇ ಇರೋದಾ? ದುಡ್ಡು ಎಷ್ಟು ಕೊಡ್ತಾರ? ಅಮೌಂಟು 26. ನಾವು 4 ಲಕ್ಷ ಬಂಡವಾಳ ಹಾಕಿರೋರು ಎಲ್ಗೋಗ್ಬೇಕು? ಆಟೋ 4 ಲಕ್ಷ. ಅವ್ನಿಗೆ ಹೇಳ, ಅವ್ನಿಗೆ ಅರ್ಥ ಆಗಲ್ಲ. ನಾನು ಏನ್ ಮಾಡಿ? ಹಿಂದಿ ಬರುತ್ತಾ? ಬರಲ್ಲ. ತಮಿಳು? ಯಾವ ಎಲ್ಲಿ? ಕೇರಳನಾ ನಿಮ್ದು? ಕೇರಳದಿಂದ ಬಂದು ಇಲ್ಲಿ ಕರ್ನಾಟಕದಲ್ಲಿ 26,000 ಸಂಬಳಕ್ಕೆ ನೀವು ಅವ್ರ ಜೊತೆ ಇರೋದು, ಅವ್ರ ಗಾಡಿಗಳನ್ನ ಓಡಿಸ್ಕೊಂಡು. ನಿನ್ ಮೊಬೈಲ್ ಕೊಡು, ಒಂದ್ ನಿಮಿಷ ಮೊಬೈಲ್ ಕೊಡು. ಏನು ಮಾಡಲ್ಲ. ಏನ್ ಗಾಡಿ ನಂಬರು? ಏನಪ್ಪ ಇದು ಹೆಸರು ಹಿಂಗೈತೆ? ನೋಡಿ, ಆಟೋ ನಂಬರ್ ಬಂದು K05AM399. ಇವರು ಲಾಗಿನ್ ಐಡಿಲಿ ರ್ಯಾಪಿಡೋದಲ್ಲಿ K03N1413. ಈಗ ನೋಡಿ, ಎಲ್ಲಾ ಗಾಡಿ ನಂಬರ್ ಚೇಂಜ್. ಈಗ ಕಸ್ಟಮರ್ ಆಟೋದಲ್ಲಿ ಏನಾದ್ರು ಬಿಟ್ಟು ಹೋಗ್ತಾರೆ. ಮಗ ಬಾಯಲ್ಲಿ ಕೂತ್ಕೋ, ಇಲ್ಲೇ ಕೂತ್ಕೋ. ನಿನ್ಗೇನು ಮಾಡಲ್ಲ, ಬಾ ಕೂತ್ಕೋ. ಈಗ ನಿನ್ಗೆ ಇಲ್ಲ, ಈಗ ನಿಮ್ ಮೊಬೈಲ್ ಅಲ್ಲಿ ಇರೋದೇ ಒಂದು ಬೇರೆ ಆಪು. ಈಗ ಕಸ್ಟಮರ್ ಏನಾದ್ರು ಚಿನ್ನ ಒಡವೆ ಏನಾದ್ರು ಬಿಟ್ಟು ಹೋಗ್ತಾರೆ, ನಿಮ್ಮ ಒಂದು ಮೊಬೈಲ್ ಅಲ್ಲಿ ಇರೋದು ಗಾಡಿ ನಂಬರ್ ಚೇಂಜ್. ಈ ಗಾಡಿ ಬೇರೆ. ಹೆಂಗ್ ಹುಡುಕ್ತಾರೆ ನಿಮ್ಗಳು ಎಲ್ಲ ಕಸ್ಟಮರು? ಏನಾದ್ರು ಕಳ್ತಾನ? ಈಗ ಆಟೋದಲ್ಲಿ ಏನಾದ್ರು ಬಿಟ್ಟು ಹೋಗ್ತಾರಮ್ಮ, ಕಸ್ಟಮರ್ ನಿಮ್ಮನ್ನ ಹೆಂಗ್ ಹುಡುಕ್ತಾರೆ? RC ಓನರ್ ಬೇರೆ, ನಿಮ್ಮ ಒಂದು ಆಪ್ ಅಲ್ಲಿರೋ ಗಾಡಿ ನಂಬರ್ ಬೇರೆ. ನಿಮ್ಮನ್ನ ಹೆಂಗ್ ಹುಡುಕ್ತಾರೆ? ಹೆಂಗ್ ಹುಡುಕ್ತಾರೆ? ಪೊಲೀಸ್ನವ್ರ ಕೈಲಾದ್ರೂ ಹುಡ್ಕಕ್ಕಾಗುತ್ತೆ ನಿಮ್ಮನ್ನ? ಏನಾದ್ರು ಕಳ್ತಾನ ಆದ್ರೆ? ಇವನು ರ್ಯಾಪಿಡೋದವನು ಫ್ರಾಡ್ ಕಂಪ್ನಿ ಫ್ರಾಡ್ ಕೆಲಸ ಮಾಡ್ತಾವನೆ. ನೀವು ಆದಷ್ಟು ಬೇಗ ಈ ಕೆಲಸ ಬಿಟ್ಟು ನಿಮ್ ಜೀವನನ ನೀವು ಕಟ್ಕೊಳ್ರಿ. ಇಲ್ಲ 3 ಲಕ್ಷ ಹಾಕ್ಬಿಟ್ಟು ಆಟೋ ತಕೊಳ್ರಿ. ನೀವು ಆಟೋ ತಕೊಂಡು ಓಡಿಸ್ರಿ 3 ಲಕ್ಷ ಬಂಡವಾಳ ಹಾಕ್ಬಿಟ್ಟು. ಅದನ್ನ ಬಿಟ್ಟು ನೀವು ಇವನ ಹತ್ರ ನೀವು 26,000ಕ್ಕೆ ಗೀತದಾಳ ಕೆಲಸ ಮಾಡಕ್ ಹೋಗ್ಬಿಟ್ರಿ, ಆಯ್ತಾ? ಇದು ಬೆಳಗ್ಗೆವರೆಗೆ ತುಂಬಾ ವೈರಲ್ ಆಗುತ್ತೆ ಲೈವ್.
ಫೇಸ್ಬುಕ್ ಲೈವ್ ಮಾಡ್ತಿರೋದು, ನಿಮ್ಮ ಒಳ್ಳೇದಕ್ಕೋಸ್ಕರ ಮಾಡ್ತಿರೋದು. ಅವನ್ ಯಾವನೀಗ ಬೆಳ್ಳಂದೂರಲ್ಲಿ ಆಫೀಸ್ ಹತ್ರ ಬನ್ನಿ ಮಾತಾಡೋಣ ಅಂದವನಲ್ಲ, ಸೋಮವಾರ ನಾನು ಆಫೀಸ್ ಹತ್ರ ಹೋಗ್ತೀನಿ. ಸೋಮವಾರ ಹೋಗಿ ಅವ್ನಿಗೇನು ಬುದ್ಧಿ ಕಲಿಸ್ಬೇಕು ನಾವು ಕಲಿಸ್ತೀವಿ, ಆಯ್ತಾ? ಹೋಗ್ರಿ ಗಾಡಿ ತಗೊಂಡು. ಆಯ್ತು ಹೋಗ್ರಿ. ಅಲ್ಲ, ಆಕ್ಸಿಡೆಂಟ್ ಆಗಿರೋ ಗಾಡಿನ ನೀನ್ ತಗೊಬಂದು ನೋಡಿಲ್ಲ, ಪೂರ್ತಿ ಬಲ್ಪಿಂದ ಹಿಡಿದು ಬಾ ನೋಡಿ, ನೀನೇ ನೋಡಿ ನಿನ್ ಗಾಡಿ, ಬಾ ನೋಡಿ ಹಿಂದೆ ನೋಡಿ. ಏನಿದು? ಮಳೆ ಬಂದ್ರೆ ಏನು? ಸರ್ವಿಸ್ ಮಾಡ್ಕೊಡಲ್ಲ ಅಂದ್ರೆ ಆಯ್ತು ಹೋಗ್ರಿ, ಬರ್ತೀವಿ ಹೋಗ್ರಿ. ಸೋಮವಾರ ಅವ್ರ ಆಫೀಸ್ ಹತ್ರ ಬರ್ತೀವಿ ಹೋಗ್ರಿ. ಲೈವ್ ಎಲ್ಲ ಇದೆ ಹೋಗ್ರಿ, ಮೊಬೈಲ್ ನಂಬರ್ ಏನ್ ತೊಂದ್ರೆ ಇಲ್ಲ ಹೋಗ್ರಿ. ನೋಡಿ, ಆಟೋ ಮೇಲೆಲ್ಲ ನಮ್ಮ ಕರ್ನಾಟಕದಲ್ಲಿ ಅದು ಇಂಗ್ಲಿಷ್ ಹಾಕೊಂಡು ಸ್ಯಾಲ್ರಿ 30,000 ಅಂತೆ. ಎಂತ ಕಚಡ ನನ್ನ ಮಕ್ಳು ಇರ್ಬೇಕು ಈ ರ್ಯಾಪಿಡೋ ಕಂಪ್ನಿಯವರು. ರಾಜ ಬರತ್ ಹೋಗ್ರಿ ಬೆಳಗ್ಗೆ. ನಿನ್ಗೇನು ಪ್ರಾಬ್ಲಮ್ ಅಲ್ಲ, ಹೋಗಮ್ಮ. ನಾನು ಸೋಮವಾರ ಹೋಗ್ತೀನಿ ಆಫೀಸ್ ಹತ್ರ, ಹೋಗಿ ನಾನು ಮಾತಾಡ್ತೀನಿ. 2 years ಆಯ್ತಾ ನಾವು ಕೆಲಸ ಇಲ್ಲ, ಇವಾಗ ಜಸ್ಟ್ ಜಾಯಿನ್ ಆಯ್ತು. ಕೆಲಸ ಇಲ್ಲ ಅಂತ ಹೇಳಿದ್ರೆ ನಿಮ್ ಹುಡುಗರೆಲ್ಲ ನೋಡೋ ಎಷ್ಟೋ ಹೋಟ್ಲುಗಳಲ್ಲಿ ಕೆಲಸ ಮಾಡ್ತಾರೆ, ಸ್ವಿಗ್ಗಿ ಜೊಮ್ಯಾಟೋಗಳು ಮಾಡ್ತಾರೆ. ಈ ತರ ಈ ಊರ್ ಕೆಳಗಡೆ ಜೀತದ ಹಾಳಾಗಿ ಕೆಲಸ ಏನಕ್ಕೆ ಮಾಡ್ತೀರಾ ಹೇಳ್ರಿ? ಅವ್ನ 26,000 ಕರೆಕ್ಟಾಗಿ ಸಂಬಳ ಕೊಡ್ತಾನ? ಸಂಬಳ ಬರುತ್ತಾ ಕರೆಕ್ಟ್? ನೀನಿರೋ ಅವಸ್ಥೆಗೂ ಗಾಡಿ ನಂಬರ್ ಬೇರೆ ಇದೆ, ಮೊಬೈಲ್ ನಂಬರ್ ಅಲ್ಲಿ ಇದು ಬೇರೆ ಇದೆ. ನೋಡು ನಂಬರ್ ಪ್ಲೇಟ್, ನೋಡಿ ನಿನ್ ನಂಬರ್ ಪ್ಲೇಟ್ ಎಲ್ಲ ಆಕ್ಸಿಡೆಂಟ್ ಆಗಿರೋ ಗಾಡಿ ಇದು.